ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ನ್ಯೂಸ್ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಾನು ನಿಮ್ಮ ಜೊತೆ ಇರ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದನ್ನು ಇಡಿಯಾಗಿ ತಿಳಿಸುವ ನ್ಯೂಸ್ ಬುಲೆಟಿನ್ ನ್ಯೂಸ್ ಲಂಚ್ ಮಿಸ್ ಮಾಡ್ಕೋಬೇಡಿ. ಅರ್ಧ ಗಂಟೆಯಲ್ಲಿ ಬೆಳಗ್ಗೆಯಿಂದ ಆದ ಎಲ್ಲ ಡೆವಲಪ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತೀನಿ. ಈಗ ಸ್ಟೋರೀಸ್ ನೋಡೋದಕ್ಕೂ ಮೊದಲು ಹೆಡ್ಲೈನ್ಸ್. ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯವಿಲ್ಲ. ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ 7ಕ್ಕೆ ಮುಂದೂಡಿಕೆ. ನಿರಾಸೆಯಿಂದ ಮನೆಗೆ ಹೋದ ವಿಜಯಲಕ್ಷ್ಮಿ. ಲೋಕಾಯುಕ್ತ ಕೋರ್ಟ್ನಲ್ಲಿ ಕಟ್ಟಾ ಜಾಮೀನು ಅರ್ಜಿ ವಿಚಾರಣೆ. ಕ್ಯಾನ್ಸರ್ ಯಾವ ಸ್ಟೇಜ್ನಲ್ಲಿದೆ? ವೈದ್ಯರಿಂದ ವಿವರ ಕೇಳಿಸು ಕೋರ್ಟ್. ಯಡಿಯೂರಪ್ಪ ವಿರುದ್ಧ ಡಿನೋಟಿಫೈ ಪ್ರಕರಣ. ಸಮನ್ಸ್ ತಡೆ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ. ಹಿಂದೆ ವಿಚಾರಣೆಗೆ ಸಿರಾಜಿನ್ ಬಾಷಾ ಪರ ವಕೀಲರಿಂದ ಮನವಿ. ಜನಾರ್ದನ್ ರೆಡ್ಡಿ ಆಪ್ತರೆ ಟಾರ್ಗೆಟ್. ಬಳ್ಳಾರಿಯಲ್ಲಿ ಮುಂದುವರೆದಿದೆ ಸಿಬಿಐ ದಾಳಿ. ವಿ ನಾಗಪ್ಪ ಮೈನ್ಸ್ ಜಿಂದಾಲ್ ಕಾರ್ಖಾನೆಯಲ್ಲಿ ಪರಿಶೀಲನೆ. ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಾಹಸ. ಲಲಿತಾ ಮಹಲ್ ಹೆಲಿಪ್ಯಾಡ್ನಲ್ಲಿ ಬೈಕ್ ರೇಸ್. ಸಾಹಸ ಕಂಡು ಖುಷಿಪಟ್ಟರು ಜನ. ಇದೀಗ ಬಂದ ಸುದ್ದಿ. ಲೋಕಾಯುಕ್ತ ಕೋರ್ಟ್ನಲ್ಲಿ ಕಟ್ಟಾ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಕಟ್ಟಾಗೆ ಚಿಕಿತ್ಸೆ ನೀಡ್ತಾ ಇರುವ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಂದ ಕ್ಯಾನ್ಸರ್ ಸ್ಟೇಜ್ ಬಗ್ಗೆ ಕೋರ್ಟ್ ವಿವರ ಕೇಳಿದೆ. ಇಲ್ಲಿಯವರೆಗೂ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಚಿಕಿತ್ಸೆ ನೀಡಿರುವ ವೈದ್ಯರು ಎಲ್ಲರೂ ಕೂಡ ತಮ್ಮ ವಿವರಣೆಯಲ್ಲಿ ಕ್ಯಾನ್ಸರ್ನ ಲಕ್ಷಣಗಳ ಬಗ್ಗೆ ತಿಳಿಸಿದ್ದಾರೆ. ಆದರೆ ಕ್ಯಾನ್ಸರ್ ಯಾವ ಸ್ಟೇಜ್ನಲ್ಲಿದೆ ಅನ್ನೋದು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿಲ್ಲ. ಅದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡಿ, ಆನಂತರ ಜಾಮೀನು ಅರ್ಜಿಯ ತೀರ್ಪಿನ ಬಗ್ಗೆ ಮಾತಾಡೋಣ ಅಂತ ಹೇಳಿ ಕೋರ್ಟ್ ಇಂದು ವಕೀಲರಿಗೆ ಹೇಳಿದೆ. ಭೂ ಹಗರಣದಲ್ಲಿ ಜೈಲು ಸೇರಿರೋ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರ ನ್ಯಾಯಾಂಗ ಬಂಧನ ಇಂದು ಕೂಡ ಮುಂದುವರೆದಿದೆ. ಅವರೀಗ ನ್ಯಾಯಾಂಗ ಬಂಧನದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗ ವೈದ್ಯರು ಅವರಿಗೆ ಕ್ಯಾನ್ಸರ್ ಇದೆ ಅನ್ನುವ ಮಾಹಿತಿಯನ್ನ ಕೋರ್ಟ್ಗೆ ನೀಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ವೈದ್ಯರನ್ನ ನ್ಯಾಯಾಲಯಕ್ಕೆ ಕರೆಸಿ ಯಾವ ಹಂತದಲ್ಲಿದೆ ಕ್ಯಾನ್ಸರ್, ಯಾವ ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಳಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ನೀಡಿದ ವರದಿಯನ್ನು ನೋಡಿದ ನ್ಯಾಯಾಲಯ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅನ್ನೋ ಬಗ್ಗೆ ಮಾಹಿತಿ ನೀಡಿಲ್ಲ. ಒಟ್ಟು 9 ಜನ ವೈದ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ನೀಡಿದ್ದಾರೆ. ಆದರೆ ಎಲ್ಲೂ ಕೂಡ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅನ್ನುವ ಮಾಹಿತಿಯನ್ನು ಕೋರ್ಟ್ಗೆ ನೀಡಿಲ್ಲ. ಆ ಮಾಹಿತಿಯನ್ನು ನೀಡಿ ಅಂತ ಹೇಳಿ ನ್ಯಾಯಾಧೀಶ ಸುಧೀಂದ್ರ ರಾವ್ ಹೇಳಿದ್ದಾರೆ. ಕೆಐಡಿಬಿ ಭೂ ಹಗರಣದಲ್ಲಿ ಜೈಲು ಸೇರಿರುವ ಮಾಜಿ ಮಂತ್ರಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಇಂದು ಮತ್ತೊಂದು ಅಗ್ನಿ ಪರೀಕ್ಷೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜಾಮೀನು ಕೋರಿ 2ನೇ ಬಾರಿ ಸಲ್ಲಿಸಿರೋ ಅರ್ಜಿ ವಿಚಾರಣೆ ಲೋಕಾಯುಕ್ತ ಕೋರ್ಟ್ನಲ್ಲಿ ನಡೆದಿದೆ. ಈಗಾಗಲೇ ವಾದ ಪ್ರತಿವಾದ ಮುಗಿದಿದ್ದು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಸಹ ಕಟ್ಟಾ ಅವರ ಆರೋಗ್ಯದ ಬಗ್ಗೆ ವರದಿ ನೀಡಿದ್ದಾರೆ. ಆದರೆ ಇವತ್ತು ಮತ್ತೆ ವಿಕ್ಟೋರಿಯಾ ವೈದ್ಯರಿಗೆ ಬುಲಾವ್ ನೀಡಿದ ಕೋರ್ಟ್ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಎಂಬುದರ ಮಾಹಿತಿ ನೀಡುವಂತೆ ಸೂಚನೆ ನೀಡಿದೆ. ಕಟ್ಟಾಗೆ 9 ಮಂದಿ ಕ್ಯಾನ್ಸರ್ ತಜ್ಞರು ಇಲ್ಲಿಯವರೆಗೆ ಚಿಕಿತ್ಸೆ ನೀಡಿ ವರದಿ ಕೊಟ್ಟಿದ್ದಾರೆ. ಆದರೆ ಕ್ಯಾನ್ಸರ್ ಲಕ್ಷಣಗಳ ಬಗ್ಗೆ ಮಾಹಿತಿ ಇದೆ ಹೊರತು ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಎಂಬುದನ್ನು ಪರಿಶೀಲಿಸಿ ನಂತರ ಆ ಜಾಮೀನು ತೀರ್ಪು ಪ್ರಕಟಿಸುವುದಾಗಿ ನ್ಯಾಯಾಧೀಶ ಸುಧೀಂದ್ರ ರಾವ್ ಇಂದು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಬಹುಶಃ ಈ ವಿಚಾರಣೆ ಕೂಡ ಇನ್ನಷ್ಟು ಮುಂದೆ ಹೋಗುವ ಸಾಧ್ಯತೆ ಇದೆ. ಒಂದೆಡೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದ್ರೆ ಇನ್ನೊಂದು ಪ್ರಮುಖವಾದ ಕೇಸ್ ಇತ್ತು. ಅದು ದರ್ಶನ್ಗೆ ಸಂಬಂಧಪಟ್ಟಿತ್ತು. ದರ್ಶನ್ಗೆ ಇಂದೂ ಕೂಡ ಬಿಡುಗಡೆಯ ಭಾಗ್ಯ ಸಿಗಲಿಲ್ಲ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಅಕ್ಟೋಬರ್ 7ಕ್ಕೆ ಕೋರ್ಟ್ ಮುಂದೂಡಿದೆ.
ಪತ್ನಿ ಪೀಡಕ ದರ್ಶನ್ಗೆ ಸದ್ಯಕ್ಕೆ ಜಾಮೀನು ಸಿಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜಾಮೀನು ಕೋರಿ ದರ್ಶನ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮತ್ತೆ ಮುಂದೂಡಿದೆ. ಸರ್ಕಾರಿ ವಕೀಲರು ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಅಕ್ಟೋಬರ್ 7ಕ್ಕೆ ಮುಂದೂಡಲಾಯಿತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್, ವಿಜಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಕೋರ್ಟ್ಗೆ ಹಾಜರಾಗಿದ್ದರು. ಪತಿಗೆ ಜಾಮೀನು ಸಿಗುವ ಭರವಸೆಯೊಂದಿಗೆ ನ್ಯಾಯಾಲಯಕ್ಕೆ ಇಂದು ವಿಜಯಲಕ್ಷ್ಮಿ ಆಗಮಿಸಿದರು. ಆ ನಂತರ ಅವರು ನಿರಾಸೆಯಿಂದ ಹಿಂದಿರುಗಿದ್ರು. ಮಾಧ್ಯಮಗಳ ಜೊತೆ ಮಾತನಾಡಲು ಅವರು ನಿರಾಕರಿಸಿದರು. ಕಳೆದ 25 ದಿನಗಳಿಂದ ಜೈಲಿನಲ್ಲಿರೋ ದರ್ಶನ್ ಜಾಮೀನು ಪಡೆಯಲು ಹರಸಾಹಸ ಪಡ್ತಿದ್ದಾರೆ. ಮತ್ತೆ ವಿಚಾರಣೆ ಮುಂದೂಡಿದ್ದರಿಂದಾಗಿ ದರ್ಶನ್ ಜೈಲಿನಲ್ಲೇ ವಿಜಯಲಕ್ಷ್ಮಿ ದಸರೆಯನ್ನು ಕೂಡ ಆಚರಿಸುವ ಅನಿವಾರ್ಯತೆ ಬಂದೊದಗಿದೆ. ಇಂದು 2 ಪ್ರಕರಣಗಳು ಕೋರ್ಟ್ ಮುಂದೆ ಬಂದಿದ್ದು, ಪ್ರಮುಖವಾಗಿ ಒಂದು ದರ್ಶನ್ ಕೇಸ್, ಮತ್ತೊಂದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಸಂಬಂಧಪಟ್ಟಂತೆ. ಆದರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ವಿಚಾರಣೆಗೆ ಇಂದು ಲೋಕಾಯುಕ್ತ ನ್ಯಾಯಾಲಯದ ಮುಂದೆ ಬಂತು. ಆದರೆ ಅಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ವಿಚಾರ ನಡೆದು ಅಲ್ಲಿ ಕ್ಯಾನ್ಸರ್ನ ಸಂಪೂರ್ಣ ಮಾಹಿತಿ ನೀಡುವಂತ ಕೇಳಿದರೆ, ಇನ್ನೊಂದು ಕಡೆ ದರ್ಶನ್ಗೆ ಸಂಬಂಧಪಟ್ಟ ವಿಚಾರಣೆ ಕೋರ್ಟಲ್ಲಿ ಬಂದಿತ್ತು, ಹೈಕೋರ್ಟ್ನಲ್ಲಿ ಕೂಡ ಅದನ್ನು ಸರ್ಕಾರಿ ವಕೀಲರು ಅಬ್ಜೆಕ್ಷನ್ ಸಲ್ಲಿಸದೇ ಇದ್ದಿದ್ದರಿಂದ ಅದು ಅಕ್ಟೋಬರ್ 7ಕ್ಕೆ ಮುಂದೂಡಲಾಗಿದೆ. ರೈಟ್, ಈಗ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಹೈಕೋರ್ಟ್ ಬಳಿ ಇದ್ದಾರೆ. ಇನ್ನು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೇಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಲೋಕಾಯುಕ್ತ ಕೋರ್ಟ್ ಬಳಿ ಇದ್ದಾರೆ. ಇಬ್ಬರ ಜೊತೆ ಮಾತಾಡೋಣ. ಮಂಜು ಮತ್ತು ಮಾರುತಿ ಇಬ್ಬರು ಇದ್ದಾರೆ. ಮೊದಲಿಗೆ ಮಂಜು ಜೊತೆ ಮಾತಾಡ್ತೀನಿ. ಮಂಜು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನೆಲ್ಲ ವಾದವಿವಾದ ನಡೀತು, ನ್ಯಾಯಾಧೀಶರು ಏನೇನು ಹೇಳಿದರು? ಅಮಿತ್, ಇಡೀ ಪ್ರಕರಣವನ್ನ ನಾವು ನೋಡಿದ್ರೆ ಒಂದು ರೀತಿ ದಸರಾ ಹಬ್ಬ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಒಂದು ಖುಷಿ ತರುತ್ತಾ ಅಥವಾ ಸಂಕಟವನ್ನ ಹಾಗೇ ಮುಂದುವರಿಸುತ್ತಾ ಅನ್ನೋಂಥದ್ರ ಬಗ್ಗೆ ಇನ್ನೂ ಗೊಂದಲನೇ ಇದೆ. ಯಾಕಂದ್ರೆ ಈಗಷ್ಟೇ ನ್ಯಾಯಾಧೀಶರು ಹೇಳಿದ್ರು, ನಾನು ಪುನಃ 1 ಗಂಟೆಗೆ ನಿಮ್ಮ ಪ್ರಕರಣವನ್ನ ತೆಗೆದುಕೊಳ್ತೇನೆ ಅನ್ನೋಂಥ ಮಾತನ್ನು ಹೇಳುವ ಮೂಲಕ ಅದನ್ನ ಪಾಸ್ ಓವರ್ ಮಾಡಿದ್ರು. ಕಾರಣ ಏನಂದ್ರೆ, ಕಳೆದ ಸುಮಾರು 3 ಬಾರಿ ಈಗ ಆಲ್ರೆಡಿ ವಿಕ್ಟೋರಿಯಾ ವೈದ್ಯರು ಮತ್ತೆ ಅವರನ್ನು ಪರೀಕ್ಷಿಸಿದಂತಹ ಅಂದ್ರೆ ಕ್ಯಾನ್ಸರ್ ಕುರಿತಾಗಿ ಪರೀಕ್ಷಿಸಿದಂತಹ ಸುಮಾರು 9 ಮಂದಿಯ ತಜ್ಞರು ಕೊಟ್ಟಂತ ವರದಿಯಲ್ಲಿ ಕೂಡ ಸುಮಾರು 2 ಬಾರಿ ಈಗ ಆಲ್ರೆಡಿ ನ್ಯಾಯಾಧೀಶರು ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ರು. ಆ ಹಲವಾರು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ತಿಲಕ್ ಅವ್ರ ಮೇಲೆ ಕೂಡ ಚಾರ್ಜ್ ಮಾಡಿದ್ರು. ನೀವು ಸರಿಯಾದ ಕೋರ್ಟ್ ಕೇಳುವಂತ ಒಂದು ಪ್ರಶ್ನೆಗೆ ಸರಿಯಾದ ಮಾಹಿತಿ ಕೊಟ್ಟಿರಲಿಲ್ಲ ಅನ್ನೋವಂಥದ್ದು. ಸೊ ಈ ಎಲ್ಲ ಹಿನ್ನೆಲೆಗಳನ್ನ ಇಟ್ಕೊಂಡು ಶಾರ್ಟ್ ಒಪಿನಿಯನ್ ಅನ್ನ ಕೊಡಿ ಅಂತ ಹೇಳಿದ್ರು. ಈ ಎಲ್ಲ ಒಪಿನಿಯನ್ ತೆಗೆದುಕೊಂಡು ಆದ್ಮೇಲೂ ಕೂಡ ಇನ್ನೂ ಪುನಃ ಪ್ರಶ್ನೆಗಳು ಹಾಗೆ ಉಳಿದಿದೆ ಅನ್ನುವಂಥದ್ದು ನ್ಯಾಯಾಧೀಶರ ಒಂದು ಅಭಿಪ್ರಾಯ. ಏನಂದ್ರೆ, ಇಷ್ಟು ಜನ 9 ಜನ ತಜ್ಞರನ್ನು ನೀವು ಕೊಟ್ಟಿದ್ದೀರಿ, ವರದಿಗಳನ್ನ ಕೊಟ್ಟಿದ್ದೀರಿ. ಆದ್ರೆ ಆರೋಪಿ ಅಥವಾ ಈಗ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಒಬ್ಬ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಯಾವ ಸ್ಟೇಜ್ ಅಲ್ಲಿ ಇದೆ ಅವರಿಗೆ ಕ್ಯಾನ್ಸರ್ ಅನ್ನೋಂಥದ್ದು ಮಾಹಿತಿಯನ್ನೇ ಕೊಟ್ಟಿಲ್ಲ ಅನ್ನೋಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ಸಂಬಂಧ 2 ಕಡೆ ವಕೀಲರಿಗೂ ಕೇಳಿದ್ರು, ನೀವು ದಾಖಲೆಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಎಲ್ಲಿಯಾದರೂ ಹೇಳಿದಾರ ಇದ್ರ ಬಗ್ಗೆ ಮಾಹಿತಿಯನ್ನ ಅಂತ ಲೋಕಾಯುಕ್ತ ಪರ ವಕೀಲರಿಗೂ ಕೇಳಿದ್ರು, ಮತ್ತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ವಕೀಲರಿಗೂ ಕೇಳಿದ್ರು. ಸೊ ಯಾವುದೇ ರೀತಿಯಾದಂಥ ಇನ್ನು ಸ್ಟೇಜ್ ಬಗ್ಗೆ ಯಾವುದೇ ಉಲ್ಲೇಖ ಆಗಿಲ್ಲ ಅನ್ನೋಂಥ ಮಾಹಿತಿ ಇಬ್ಬರೂ ವಕೀಲರು ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಹಾಗಾಗಿ ಈ ಒಂದು ಕನ್ಫ್ಯೂಷನ್ ಅಂದ್ರೆ ಈ ಒಂದು ಮಾಹಿತಿ ಕೋರ್ಟ್ಗೆ ಬೇಕಾಗಿದ್ದ ಹಿನ್ನೆಲೆಯಲ್ಲಿ ನಾನು ಪುನಃ ಅಲ್ಲಿನ ಏನೋ ಆಂಕಾಲಜಿಸ್ಟ್ಗಳಿಗೆ ನಾನು ಮತ್ತೆ ಕರೆ ಮಾಡಿದ್ದೇನೆ. ಅವ್ರು ಬರ್ಲಿಕ್ಕಿದ್ದಾರೆ. ಈಗ 1 ಗಂಟೆ ಅಷ್ಟೊತ್ತಿಗೆ ಬಂದು ಈ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಈ ಬಗ್ಗೆ ಮಾಹಿತಿ ನೀಡಿದ ಬಳಿಕ ನನ್ನ ನಿರ್ಧಾರ ಅಂದ್ರೆ ನನ್ನ ಆದೇಶವನ್ನ ನಾನು ಪ್ರಕಟಿಸ್ತೇನೆ ಅನ್ನುವಂತ ಮಾತನ್ನು ಹೇಳಿ 1 ಗಂಟೆಗೆ ಪಾಸ್ ಓವರ್ ಮಾಡಿದ್ದಾರೆ. ರೈಟ್ ಮಂಜು, ನಿಮ್ಮ ಜೊತೆ ಮಾತಾಡ್ತೀನಿ. ಇನ್ನು ಹೈಕೋರ್ಟ್ ಬಳಿಯಿಂದ ಮಾರುತಿ ಇದ್ದಾರೆ. ದರ್ಶನ್ ಕೇಸ್ ಬಗ್ಗೆ ಮಾತಾಡೋಣ. ಮಾರುತಿ, ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಏನು ವಿಚಾರಣೆ ನಡೀತಿ ಇವತ್ತು? ದರ್ಶನ್ ಹಾಜರಾಗಿದ್ರ? ಯಾರೆಲ್ಲ ಇದ್ರು ಕೋರ್ಟಲ್ಲಿ? ನ್ಯಾಯಾಧೀಶರು ಏನು ಹೇಳಿದ್ರು ಇವತ್ತು? ಈ ಹಿಂದೆ ವಿಚಾರಣೆ ಮಾಡಿದ್ದಂತಹ ಏಕಸದಸ್ಯ ಪೀಠ ಅಂದರೆ
ಪಿಂಟೋ ಅವರನ್ನೊಳಗೊಂಡಂತಹ ಏಕಸದಸ್ಯ ಪೀಠ ಈ ಹಿಂದೆ ಸರ್ಕಾರಿ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸುವಂತೇಳಿ ಪ್ರಕರಣವನ್ನ ಹಿಂದಿಗೆ ಮುಂದೂಡಿತ್ತು. ಆದರೆ ಸುಮಾರು 15 ದಿವಸಗಳ ಕಾಲಾವಕಾಶ ಕೂಡ ಕೊಟ್ಟಿದ್ದು ಸರ್ಕಾರಿ ಪರ ವಕೀಲರಿಗೆ. ಆದರೆ ಸರ್ಕಾರಿ ಪರ ವಕೀಲರಾದಂತಹ ಸರ್ಕಾರ ಪರ ವಕೀಲರು ಇವತ್ತು ಮತ್ತಷ್ಟು ಟೈಮ್ ಅನ್ನ ಕೇಳ್ಕೊಂಡ್ರು. ಅಂದ್ರೆ ತನಿಖಾಧಿಕಾರಿಯಾದಂತಹ ಚಂದ್ರಶೇಖರ್ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ಹಾಜರಿದ್ದು ನಾವಿನ್ನೂ ತನಿಖೆ ಕಂಪ್ಲೀಟ್ ಮಾಡಿಲ್ಲ, ಅಂದ್ರೆ ಇದ್ರ ಬಗ್ಗೆ ಬಹಳಷ್ಟು ಇನ್ನೂ ತನಿಖೆ ಮಾಡುವಂತಹ ಅವಶ್ಯಕತೆ ಇರುವುದರಿಂದ ನಮಗೆ ಮತ್ತಷ್ಟು ಕಾಲಾವಕಾಶ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಪರ ವಕೀಲರ ಒಂದು ಮನವಿಯನ್ನ ಪರಿಗಣಿಸಿದಂತಹ ಹೈಕೋರ್ಟ್ ಮತ್ತಷ್ಟು 3 ದಿನಗಳ ಕಾಲ ಈ ಒಂದು ಕಾಲಾವಕಾಶ ಕೊಡ್ತು. ಆದರೆ ಹೈಕೋರ್ಟ್ ಒಂದು ಅಂಶವನ್ನ ಇಲ್ಲಿ ಸ್ಪಷ್ಟಪಡಿಸಿತು ಅಮಿತ್, ಅದೇನಂತ ಹೇಳಿದ್ರೆ, ನಾನು ಈ ವೆಕೇಶನ್ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣವನ್ನ ಫೈಲ್ ಮಾಡಿಸಿದೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಕಡಿಮೆ ಪ್ರಕರಣಗಳು ಕೂಡ ತೆಗೆದುಕೊಂಡಿದ್ದೆ ಇವತ್ತು. ಅಂದ್ರೆ ದರ್ಶನ್ ಪ್ರಕರಣವನ್ನ ಇಂದು ಅಂತಿಮ ಮಾಡಬೇಕು ಅನ್ನುವ ಒಂದು ಮನಸ್ಸಿತ್ತು ಅಂತ ಹೇಳ್ಬೋದು ಏಕಸದಸ್ಯ ಪೀಠದಲ್ಲಿ. ಆದ್ರೆ ಆ ಒಂದು ಏಕಸದಸ್ಯ ಪೀಠದಲ್ಲಿ ಇವರು ತಕರಾರು ಸಲ್ಲಿಸದೇ ಇದ್ದ ಕಾರಣದಿಂದಾಗಿ ಆ ಒಂದು ಪ್ರಕರಣ ಮತ್ತಷ್ಟು 3 ದಿನಗಳ ಮುನ್ನಡೆ ಆಯಿತು. ಆದ್ರೆ ವಿಜಯಲಕ್ಷ್ಮಿ ಇಂದು ಕೂಡ ಹೈಕೋರ್ಟ್ಗೆ ಹಾಜರಾಗಿದ್ರು. ಅವರು ಯಥಾ ಪ್ರಕಾರ ಅದೇ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ರು ಅನ್ನುವುದು ಅವರ ಮೂಲಗಳು ಹೇಳುವ ಪ್ರಕಾರ. ಏನಂತ ಹೇಳಿದ್ರೆ, ಈಗಾಗಲೇ ಮ್ಯಾಜಿಸ್ಟ್ರೇಟ್ ಹಾಗೂ ಸೆಷನ್ಸ್ ನ್ಯಾಯಾಲಯದಲ್ಲಿ ಅವರು ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದ್ರು. ನಮ್ಮ ಮಧ್ಯೆ ನಡೆದಿರುವುದು ಒಂದು ಕೌಟುಂಬಿಕ ಕಲಹವೇ ಹೊರತು ಯಾವುದೇ ಜಗಳ ಅಲ್ಲ, ಇದು ಕೌಟುಂಬಿಕ ಕಲಹ ಅಂತ ಎಂದು ಪರಿಗಣಿಸಿ ನನ್ನ ಗಂಡನಿಗೆ ಜಾಮೀನು ಕೊಡಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ರು ಅಂತ ಅವರ ಒಂದು ಮೂಲಗಳು ಹೇಳಿದ್ವು. ಆದ್ರೆ ಆಕ್ಷೇಪಣೆ ಸಲ್ಲಿಸದೇ ಇದ್ದ ಒಂದು ಕಾರಣದಿಂದಾಗಿ ಅವರು ಮತ್ತಷ್ಟು ಜರ್ಜರಿತರಾದರು ಅಂತ ಹೇಳ್ಬೋದು ಅಮಿತ್. ಓಕೆ, ಥ್ಯಾಂಕ್ ಯು ಮಾರುತಿ. ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಇನ್ನು ಮಂಜು ಇದ್ದಾರೆ. ಮಂಜು, ಕೊನೆಯದಾಗಿ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ವೈದ್ಯರನ್ನು ಕೂಡ ಕೋರ್ಟ್ ಬರೋದಕ್ಕೆ, ಜೊತೆಗೆ ಮಾಹಿತಿ ನೀಡೋದಕ್ಕೆ, ಅಂದ್ರೆ ಅದಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಾಹಿತಿ ನೀಡೋದಕ್ಕೆ ಕೋರ್ಟ್ ಕೇಳಿತ್ತು. ವೈದ್ಯರು ಬಂದಿದ್ರ? ವೈದ್ಯರು ಏನು ಹೇಳಿದರು? ಇನ್ನು ಈಗ 1 ಗಂಟೆಗೆ ಅವರಿಗೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ರು. ಯಾಕಂದ್ರೆ ನಾನು ಬೆಳಿಗ್ಗೆ ಅವರ ಆಫೀಸಿಗೆ ಕಮ್ಯುನಿಕೇಟ್ ಮಾಡಿದ್ದೇನೆ ಅನ್ನೋಂಥ ಮಾಹಿತಿ ನ್ಯಾಯಾಧೀಶರಿಂದಲೇ ಅಂದ್ರೆ ಮತ್ತೆ ಅಭಿಪ್ರಾಯ ವ್ಯಕ್ತ ಆಯಿತು. ಆ ಹಿನ್ನೆಲೆಯಲ್ಲಿ ಪುನಃ ಒಮ್ಮೆ ದೂರವಾಣಿ ಕರೆ ಕೂಡ ಮಾಡಿ ಹೇಳಿದ್ರು ನ್ಯಾಯಾಲಯಕ್ಕೆ ಹಾಜರಾಗುವಂತೆ, ಈ ತರ ಒಂದು ಸಣ್ಣ ಮಾಹಿತಿಗೋಸ್ಕರ ಹಾಜರಾಗಬೇಕು ಅನ್ನೋಂಥ ಆದೇಶವನ್ನ ಕೊಟ್ಟರು. ಸೊ ಅದೇ ಹಿನ್ನೆಲೆಯಲ್ಲಿ ನಾವು ಹಾಜರಾಗ್ತೇವೆ ಅನ್ನೋಂಥ ಮಾಹಿತಿಯನ್ನ ನೀಡಿದಂಥ ವೈದ್ಯರು ನೀಡಿದ ಹಿನ್ನೆಲೆಯಲ್ಲಿ ಈಗ ಪುನಃ 1 ಗಂಟೆಗೆ ನಾನು ಕರಿತೇನೆ ಅನ್ನೋಂಥ ಆದೇಶವನ್ನು ಹೇಳುವ ಮೂಲಕ ಅದನ್ನು ಪಾಸ್ ಓವರ್ ಮಾಡಿದ್ದಾರೆ. ಅಮಿತ್, ಓಕೆ, ಥ್ಯಾಂಕ್ ಯು ಮಂಜು ಮತ್ತು ಮಾರುತಿ ಇಬ್ಬರು ಕೂಡ. ಇವತ್ತು 2 ಹೈ ಪ್ರೊಫೈಲ್ ಕೇಸ್ಗಳು ನ್ಯಾಯಾಲಯದ ಮುಂದೆ ಬಂದಿದ್ದು, ಈ ನ್ಯಾಯಾಲಯ ಅದರಲ್ಲಿ ದರ್ಶನ್ ಕೇಸನ್ನು ಅಕ್ಟೋಬರ್ 7ಕ್ಕೆ ಮುಂದೂಡಿದೆ. ಅಂದರೆ ಇವತ್ತು ಸರ್ಕಾರಿ ವಕೀಲರು ಅಬ್ಜೆಕ್ಷನ್ ಸಲ್ಲಿಸ್ತಾ ಇದ್ದಿದ್ದರಿಂದ 3 ದಿನಗಳ ಕಾಲಾವಕಾಶ ಅವರಿಗೆ ನೀಡಿದೆ. ಇನ್ನು ಕಟ್ಟಾ ಸುಬ್ರಹ್ಮಣ್ಯಗೆ ಸಂಬಂಧಪಟ್ಟಂಥ ಕೇಸ್ ಈಗಾಗಲೇ ನ್ಯಾಯಾಧೀಶರು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರನ್ನ ಬಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡೋದಕ್ಕೆ ಹೇಳಿದರು. ಜೊತೆಗೆ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅನ್ನೋದನ್ನು ಕೋರ್ಟ್ಗೆ ತಿಳಿಸಿ ಅನ್ನೋ ಮಾತನ್ನು ಹೇಳಿದರು. ಬಹುಶಃ ಮಧ್ಯಾಹ್ನದ ನಂತರ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಕೋರ್ಟ್ಗೆ ಬರಬಹುದು. ಬಂದ ನಂತರ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಈ ಒಂದು ಬ್ರೇಕ್ನ ನಂತರ ನ್ಯೂಸ್ ಲಂಚ್ ಮುಂದುವರಿಯುತ್ತೆ.